ಮಂಡ್ಯದ ವಿಶ್ವೇಶ್ವರ ನಾಲೆಯಲ್ಲಿ ನಡೆದಂತಹ ಸಾಲು ದುರಂತಗಳ ಬಳಿಕ ಮಂಡ್ಯ ಜಿಲ್ಲಾಡಳಿತ, ನೀರಾವರಿ ಇಲಾಖೆ ಹಾಗೆ PW ಇಲಾಖೆ ಕೊನೆಗೂ ಎಚ್ಚೆತ್ತುಕೊಂಡಿದೆ. ನಾನಿವತ್ತು ಮಂಡ್ಯ ತಾಲೂಕಿನ ಮಾಚಳ್ಳಿ ಗ್ರಾಮದ ಬಳಿ ಇದ್ದೇನೆ. ದೃಶ್ಯಗಳಲ್ಲೂ ಕೂಡ ತೋರಿಸ್ತಾ ಹೋಗ್ತೇನೆ. ಮಾಚಳ್ಳಿ ಗ್ರಾಮದ ಸಮೀಪ ಕಳೆದ ತಿಂಗಳು ಅಂದರೆ ಫೆಬ್ರವರಿ 3ನೇ ತಾರೀಕು VC ನಾಲೆಗೆ ಕಾರೊಂದು ಉರುಳಿ ಬೀಳುತ್ತೆ. ಆ ಕಾರಿನಲ್ಲಿದ್ದಂತಹ 3 ಸಾವನ್ನಪ್ಪಿದ್ರೆ ಓರ್ವನನ್ನ ಸ್ಥಳೀಯರು ರಕ್ಷಣೆ ಮಾಡಿರ್ತಾರೆ. ಆ ಒಂದು ಘಟನೆಯ ಬಳಿಕ ಕೊನೆಗೂ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಈ ಒಂದು ನಾಲೆಗೆ ಇದೀಗ ತಡೆಗೋಡೆಯನ್ನ ನಿರ್ಮಾಣ ಮಾಡಿರುವಂಥದ್ದು. ಅಂದರೆ ಆ ಒಂದು ಸಂದರ್ಭದಲ್ಲಿ ಘಟನೆ ನಡೆದಂತಹ ದಿನ ಇಲ್ಲಿನ ಸ್ಥಳೀಯರು ಆಕ್ರೋಶಗೊಂಡಿದ್ರು. ಜಿಲ್ಲಾಧಿಕಾರಿಗಳ ಕಾರಿಗೂ ಕೂಡ ಮುತ್ತಿಗೆಯನ್ನು ಹಾಕಿ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅಂದರೆ ಇಲ್ಲಿ ತಡೆಗೋಡೆಯನ್ನು ನಿರ್ಮಾಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಆಗ್ರಹಿಸಿದ್ರು. ನ್ಯೂಸ್ ಫಸ್ಟ್ ಕೂಡ ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಿತ್ತು. ಅಂದರೆ ಸಾಲು ದುರಂತಗಳು ಸಂಭವಿಸಿದ್ರು ಮಾತ್ರ ಜಿಲ್ಲಾಡಳಿತ ಕೇವಲ ಅರ್ಧಂಬರ್ಧ ಕೆಲಸವನ್ನು ಮಾಡಿ ನುಣುಚಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದೆ. ಬರೋಬ್ಬರಿ 2018ರಿಂದ ಇಲ್ಲಿವರೆಗೆ 46 ಮಂದಿ VC ನಾಲೆಯಲ್ಲಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಎಂಬ ನಿಟ್ಟಿನಲ್ಲಿ ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಿತ್ತು. ಅಲ್ಲದೆ ಶಾಸಕರ ಅಸಹಾಯಕತೆ ಮಾತನ್ನು ಕೂಡ ವಿಸ್ತೃತವಾಗಿ ತಿಳಿಸುವಂಥ ಕೆಲಸವನ್ನು ನ್ಯೂಸ್ ಫಸ್ಟ್ ಮಾಡಿತ್ತು. ಇದೀಗ ಕೊನೆಗೂ ಜಿಲ್ಲಾಡಳಿತ ಏನು ನ್ಯೂಸ್ ಫಸ್ಟ್ ವರದಿಯ ಬಳಿಕ ಎಚ್ಚೆತ್ತುಕೊಂಡಿರುವಂಥದ್ದು, ಇದೀಗ ತಡೆಗೋಡೆಯನ್ನು ನಿರ್ಮಾಣ ಮಾಡಿರುವಂಥದ್ದು. ಶಿವಳ್ಳಿ ಹಾಗೆ ಮಾಚಳ್ಳಿ ಮಾರ್ಗದ ಬರೋಬ್ಬರಿ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇದೀಗ VC ನಾಲೆಗೆ ತಡೆಗೋಡೆಯನ್ನು ನಿರ್ಮಾಣ ಮಾಡಿರುವಂಥದ್ದು. ಅಂದರೆ ಈ ಹಿಂದೆ ಕಳೆದ ವರ್ಷ ಒಂದು ಕಾರು ಉರುಳಿ ಓರ್ವ ಸಾವನ್ನಪ್ಪಿರ್ತಾನೆ. ಆ ಸಂದರ್ಭದಲ್ಲಿ ಕೇವಲ 500 ಮೀಟರ್ನಷ್ಟು ತಡೆಗೋಡೆಯನ್ನು ನಿರ್ಮಾಣ ಮಾಡಿ ಕೈ ತೊಳೆದುಕೊಳ್ಳುವಂಥ ಕೆಲಸವನ್ನು ಗುತ್ತಿಗೆದಾರ ಮಾಡಿರ್ತಾನೆ. ಜಿಲ್ಲಾಡಳಿತ ಕಣ್ಮುಚ್ಚಿ ಕುಳಿತಿರುತ್ತೆ. ಇದೆಲ್ಲದರ ಕುರಿತು ನ್ಯೂಸ್ ಫಸ್ಟ್ ಏನು ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಿತು. ಕೊನೆಗೂ ಇದೀಗ ಎಚ್ಚೆತ್ತುಕೊಂಡಿರುವಂಥದ್ದು. ತಡೆಗೋಡೆಯನ್ನು ನಿರ್ಮಿಸಿರುವುದರಿಂದ ಇದೀಗ ವಾಹನ ಸವಾರರು ಒಂದು ರೀತಿ ನಿರಾಳವಾಗಿ ಸಂಚಾರ ಮಾಡುವಂತಹ ಕೆಲಸವೂ ಕೂಡ ಆಗ್ತಾ ಇದೆ. ಇನ್ನು ಈ ಒಂದು ಸ್ಥಳದಲ್ಲಿ ತಡೆಗೋಡೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅದರ ಜೊತೆಗೆ ಮತ್ತಷ್ಟು ಎಲ್ಲಿ ಅಪಘಾತ ವಲಯಗಳಿವೆ ಅಲ್ಲೆಲ್ಲವೂ ಕೂಡ ತಡೆಗೋಡೆಯನ್ನು ನಿರ್ಮಾಣ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಜನರು ಆಗ್ರಹವನ್ನು ಪಡಿಸ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ನ್ಯೂಸ್ ಫಸ್ಟ್ನ ಆಶಯವೂ ಕೂಡ ಅದೇ ಆಗಿದೆ. ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಈಗಲಾದರೂ ಮತ್ತಷ್ಟು ಎಚ್ಚೆತ್ತುಕೊಂಡು ಇದೀಗ ಉಳಿದಿರುವಂತಹ ಅಪಘಾತ ವಲಯಗಳಲ್ಲೂ ತಡೆಗೋಡೆಯನ್ನು ನಿರ್ಮಿಸಲಿ ಎಂಬ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಕ್ಯಾಮ್ರಾ ಪರ್ಸನ್ ಅರ್ಸಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.